ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಣ್ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಒಂದು ಸುಂದರವಾದ ಪ್ರದೇಶಕ್ಕೆ ಭೇಟಿ ಕೊಡೋಣ. ಇದು ತುಂಬಾ ಚೆನ್ನಾಗಿದೆ. ಇದನ್ನು ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಪ್ಲೇಸು ಸಿಗ್ತದೆ. ಇದು ನೀವು ಉಡುಪಿಯಿಂದ ಹೋಗ್ತೀರಾ ಅಂದರೆ ಒಂದು 23 ಕಿಲೋಮೀಟ್ರಷ್ಟು ದೂರದಲ್ಲಿದೆ. ಹಾಗೆ ಬ್ರಹ್ಮವಾರದಿಂದ ನಿಯರ್ ಆಗ್ತದೆ. ಬ್ರಹ್ಮವಾರದಿಂದ 11 ಕಿಲೋಮೀಟ್ರಷ್ಟು ದೂರ. ಇನ್ನು ಕುಂದಾಪುರ ಕಡೆಯಿಂದ ಬರ್ತೀರಾ ಅಂದರೆ ಒಂದು 14ರಿಂದ 15 ಕಿಲೋಮೀಟರ್ ದೂರದಲ್ಲಿ ನೀವು ಈ ಪ್ಲೇಸನ್ನು ಭೇಟಿ ಕೊಡ್ಬೋದು. ಅದೇ ರೀತಿ ಆಗುಂಬೆ ಹೆಬ್ರಿ ಮಾರ್ಗವಾಗಿ ಬಂದರೆ ನೀವು ಇದಕ್ಕೆ ಹೆಬ್ರಿಯಿಂದ 40 ಕಿಲೋಮೀಟ್ರಷ್ಟು ದೂರದಲ್ಲಿದೆ. ಸಾಲಿಗ್ರಾಮ ಮೇನ್ ಸಿಟಿಯಿಂದ 1-1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ಲೇಸ್ಗೆ ನೀವು ಹೋಗ್ಬೋದು. ನೀವು ಗೂಗಲಲ್ಲಿ ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ ಅಂತ ಹಾಕಿದರೆ ಈಸಿಯಾಗಿ ಈ ಪ್ಲೇಸನ್ನು ನೀವು ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ತುಂಬ ಎಂಜಾಯ್ ಕೂಡ ಮಾಡಿದ್ವಿ ನಾವಿಲ್ಲಿ. ಇಲ್ಲಿ 2 ಥರನೂ ಆಪ್ಷನ್ಸ್ ಇದೆ. ನೀವು ಕಯಾಕಿಂಗ್ ಬೇಕಾದರೂ ಮಾಡ್ಬೋದು, ಬೋಟಿಂಗ್ ಬೇಕಾದರೂ ಮಾಡ್ಬೋದು. ನಾವು ಮಕ್ಕಳು ಚಿಕ್ಕದಿರೋದ್ರಿಂದ ಈ ಪ್ಲೇಸ್ ಹೇಗಿದೆ ಅಂತ ನಮಗೆ ಮೊದಲೇ ಗೊತ್ತಿಲ್ಲದೆ ಇರೋದ್ರಿಂದ ಸೇಫ್ಟಿ ವೈಸ್ ಯೋಚನೆ ಮಾಡಿಕೊಂಡು ನಾವಿಲ್ಲಿ ಬೋಟಿಂಗ್ನ ಆಯ್ಕೆ ಮಾಡ್ಕೊಂಡ್ವಿ. ಬಟ್ ಇದು ಅಷ್ಟೊಂದು ಆಳವಾಗಿಲ್ಲ. ಆಮೇಲೆ ನಮಗೆ ಗೊತ್ತಾಯಿತು, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಜಾಸ್ತಿ ಆಳ ಇಲ್ಲ. ತುಂಬ ಸೇಫ್ ಆಗಿರುವಂಥ ಪ್ಲೇಸ್ ಇದು. ಇಲ್ಲಿ ನೀವು ಮೊದಲೇ ಕಾಲ್ ಮಾಡ್ಕೊಂಡು ಬಂದರೆ ಹೈ ಟೈಡು ಲೋ ಟೈಡ್ ಇರೋದು ಗೊತ್ತಾಗ್ತದೆ. ಲೋ ಟೈಡ್ ಇದ್ದಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯದಲ್ಲಿ ಇವರು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೆ. ಯಾಕಂದರೆ ಬೋಟು ನೆಲದ ಮೇಲೆ ಇದಾಗುತ್ತೆ, ಅದಕ್ಕೋಸ್ಕರ. ಹಾಗಾಗಿ ಹೈ ಟೈಡ್ ಇದ್ದಾಗ ಬಂದರೆ ಇದು ಮ್ಯಾಂಗ್ರೋವ್ ಕಾಡನ್ನು ಒಳಗಡೆ ಇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ತುಂಬಾ ಸೇಫ್ಟಿ ಇದೆ. ಹಾಗೆ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರದೇಶ. ನೀವು ಕೂಡ ಒಮ್ಮೆ ಭೇಟಿ ಕೊಡ್ಬೋದು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಕೂಡ ನೋಡ್ಬೋದು. ಕಯಾಕಿಂಗ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಬಟ್ ಮಕ್ಕಳಿರೋದ್ರಿಂದ ಅವರು ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಸೇಫ್ಟಿನ ಯೋಚನೆ ಮಾಡಿಕೊಂಡು ನಾವು ಈ ಥರ ಬೋಟಿಂಗ್ನ ಆಯ್ಕೆ ಮಾಡ್ಕೊಂಡ್ವಿ. ಬಟ್ ಇದು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿರೋ ಟೈಮ್ ಕೂಡ ಚೆನ್ನಾಗಿತ್ತು. ನಾವು ಯಾವುದೇ ಪ್ಲ್ಯಾನ್ ಇರಲಿಲ್ಲ, ಸುಮ್ಮನೆ ಹಿಂಗೆ ಸರ್ಚ್ ಮಾಡ್ಕೊಂಡು ಹೋಗ್ತಾ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಾವು ಹೋಗೋ ಟೈಮಲ್ಲಿ ಹೈ ಟೈಡ್ ಇರೋದ್ರಿಂದ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಹೋಗೋದಕ್ಕೆ ಅವಕಾಶವೂ ಸಿಕ್ತು. ತುಂಬಾ ಖುಷಿನೂ ಆಯಿತು. ಆದರೆ ಕತ್ಲಾಗ್ತಾ ಬಂದಿರೋದ್ರಿಂದ ಸ್ವಲ್ಪ ಇನ್ನೂ ಬೇಗ ಬರಬೇಕಿತ್ತು ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಬಟ್ ಇವರು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾ ಒಳಗಡೆ ನಮಗೆ ಕರ್ಕೊಂಡು ಹೋದರು. ಫಾರೆಸ್ಟ್ ಒಳಗಡೆ ಬೋಟಲ್ಲಿ ಹೋಗುವಂಥದ್ದು ತುಂಬಾ ಖುಷಿ ಕೊಡುತ್ತೆ. ಇದನ್ನು ಇಲ್ಲಿ ಕಾಂಡ್ಲಾ ಕಾಡು ಅಂತ ಹೇಳ್ತಾರೆ. ಆ ಕಾಂಡ್ಲಾ ಕಾಡದ ಮರದ ಬೇರುಗಳ ಮಧ್ಯದಲ್ಲಿ ಕ್ರ್ಯಾಬ್ ಕೂಡ ಕಾಣೋದಕ್ಕೆ ಸಿಗ್ತಾ ಇತ್ತು. ಹೀಗೆ ನಾವು ಪ್ಲೇಸನ್ನು ತುಂಬಾ ಎಂಜಾಯ್ ಮಾಡಿದ್ವಿ. ನೀವೇನಾದರೂ ಉಡುಪಿ ಕುಂದಾಪುರ ಕಡೆ ಬರ್ತೀರಾ ಅಂದರೆ ಈ ಕಡೆ ಒಂದು ಸತಿ ವಿಸಿಟ್ ಕೊಡ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ನಮ್ಮೂರಿಗೆ ನಿಯರ್ ಆಗ್ತಾಯಿದ್ರು ಕೂಡ ಈ ಥರ ಇಲ್ಲೊಂದು ಪ್ಲೇಸ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಗೂಗಲಲ್ಲಿ ನಿಯರ್ ಬೈ ಪ್ಲೇಸ್ ಹಾಕಿದಾಗ ಸಿಕ್ಕಿ ನಾವು ಇದನ್ನು ವಿಸಿಟ್ ಮಾಡಿದ್ವಿ. ಹೋಗಿದ್ದಕ್ಕೂ ವರ್ತ್ ಅನಿಸ್ತು. ತುಂಬಾ ಚೆನ್ನಾಗಿತ್ತು. ನೀವು ಕಯಾಕಿಂಗ್ ಮಾಡ್ತೀರಾ ಅಂದರೆ ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. ಹಾಗೆ ಒಬ್ಬರು ಗೈಡ್ ಕೂಡ ಜೊತೆಗೆ ಬರ್ತಾರಂತೆ. ನಾವಿಲ್ಲಿ ಬೋಟಿಂಗ್ ಇರೋದ್ರಿಂದ ಅವರೇ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುತ್ತ ಹಸಿರು. ಹಾಗೆ ಇಲ್ಲಿ ಸನ್ಸೆಟ್ ಆಗೋವಂಥ ಟೈಮ್ ಕೂಡ ಆಗಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಸೀತಾ ನದಿಯ ಹಿನ್ನೀರಿನ ನೀರನ್ನು ಉಪಯೋಗಿಸ್ಕೊಂಡು ಆಗಿರುವಂಥದ್ದು. ಈ ನದಿಯಲ್ಲಿ ತುಂಬಾ ಚೆನ್ನಾಗಿ ಕಾಂಡ್ಲಾವನಗಳ ಮಧ್ಯದಲ್ಲಿ ಹೋಗುವಂಥದ್ದು ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇತ್ತು. ನೋಡಿ ಇಲ್ಲಿ ಎಷ್ಟು ಹಚ್ಚ ಹಸಿರಾಗಿದೆ. ಸೇಫ್ಟಿನೂ ಅಷ್ಟೇ ಇದೆ. ಯಾಕಂದರೆ ನೀರಿನ ಆಳ ಜಾಸ್ತಿ ಇಲ್ಲದಿರೋದ್ರಿಂದ ಇದು ತುಂಬಾ ಸೇಫ್ಟಿ ಆದಂಥ ಪ್ಲೇಸ್ ಅಂತ ಹೇಳ್ಬೋದು. ನಾವಿಲ್ಲಿ ಒಂದು 45 ನಿಮಿಷಗಳಷ್ಟು ಇದರ ಮಧ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ತುಂಬಾ ಖುಷಿ ಆಯಿತು.
ನೀವು ನೋಡ್ಬೋದಿರಿ ಮಕ್ಕಳು ಕೂಡ ಎಷ್ಟು ಖುಷಿಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಬೋಟಿಂಗ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಭಯ ಇತ್ತು, ಎಷ್ಟು ಆಳ ಇದೆಯೋ ಹೇಗಿದೆಯೋ ಅನ್ನೋಂಥದ್ದು. ಬಟ್ ಹೋಗ್ತಾ ಹೋಗ್ತಾ ಅವರು ನಮಗೆ ಹೇಳಿದ್ರು ಇದು ಜಾಸ್ತಿ ಆಳ ಏನೂ ಇಲ್ಲ, ತುಂಬಾ ಸೇಫ್ಟಿ ಆಗಿದೆ ಅಂತ. ನೋಡಿ ಇಲ್ಲಿ ಅವರು ಕೂಡ ಇಳಿದು ನಮಗೆ ತೋರಿಸ್ತಾ ಇದ್ರು ಇಷ್ಟೇ ಆಳ ಇರೋದು ಅಂತ. ಹೈ ಟೈಡ್ ಇರೋದ್ರಿಂದ ಸ್ವಲ್ಪ ಒಂದೊಂದು ಕಡೆ ಜಾಸ್ತಿ ಆಳ ಇತ್ತು. ಸನ್ಸೆಟ್ ಸಮಯ ಕೂಡ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.